ನಮಸ್ಕಾರ ಸ್ನೇಹಿತರೆ. ಮೇಘನಾ ರಾಜ್ ಸರ್ಜಾ 8 ವರ್ಷಗಳ ನಂತರ ಮಾಲಿವುಡ್‌ಗೆ ಮರಳುತ್ತಿದ್ದಾರೆ. ಅವರು ಸುರೇಶ್ ಗೋಪಿ ನಾಯಕನಾಗಿ ನಟಿಸಿರುವ ಪೊಲಿಟಿಕಲ್ ಥ್ರಿಲ್ಲರ್‌ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. 8 ವರ್ಷಗಳ ಲಾಂಗ್ ಗ್ಯಾಪ್ ನಂತರ ಮೇಘನಾ ರಾಜ್ ಸರ್ಜಾ ಮತ್ತೆ ಮಾಲಿವುಡ್‌ಗೆ ಮರಳಲು ಸಜ್ಜಾಗಿದ್ದಾರೆ. ಚಿರಂಜೀವಿ ಸರ್ಜಾ ಅವರನ್ನ ಪ್ರೀತಿಸಿ ಮದುವೆಯಾಗಿ ತಾಯಿಯಾದ ನಟಿ ಮಲಯಾಳಂನಲ್ಲಿ 2016ರಲ್ಲಿ ತಮ್ಮ ಕೊನೆಯ ಪ್ರಾಜೆಕ್ಟ್‌ನಲ್ಲಿ ಕಾಣಿಸಿಕೊಂಡಿದ್ದರು. ಪ್ರಸ್ತುತ ನಟಿ ತಮ್ಮ ಮುಂದಿನ ಯೋಜನೆಯ ಚಿತ್ರೀಕರಣದಲ್ಲಿ ನಿರತರಾಗಿದ್ದಾರೆ. ಇತ್ತೀಚೆಗೆ ನಟಿ ತಮ್ಮ ತಾಯ್ತನದ ಕರ್ತವ್ಯಗಳ ಜೊತೆಗೆ ಕೆಲಸವನ್ನ ಹೇಗೆ ನಿರ್ವಹಿಸುತ್ತಿದ್ದಾರೆ ಎಂಬುದನ್ನ ವಿವರಿಸುತ್ತಾ ತಮ್ಮ ಕಮ್‌ಬ್ಯಾಕ್ ಬಗ್ಗೆ ಮಾತನಾಡಿದರು. ಮೇಘನಾ ರಾಜ್ ಅವರು ಸುರೇಶ್ ಗೋಪಿ ನಾಯಕನಾಗಿ ನಟಿಸಿರುವ ಮುಂಬರುವ ಪೊಲಿಟಿಕಲ್ ಥ್ರಿಲ್ಲರ್ ಸಿನಿಮಾ ಶೂಟಿಂಗ್ ಮಾಡಿದ್ದು ವಾಪಸ್ ಮನೆಗೆ ಹಿಂತಿರುಗಿದಂತೆ ಭಾಸವಾಯಿತು ಎಂದು ಖುಷಿ ವ್ಯಕ್ತಪಡಿಸಿದ್ದಾರೆ. ಅವರು ತಮ್ಮ ಕಮ್‌ಬ್ಯಾಕ್ ಅನಿವಾರ್ಯ ನಡೆ ಎಂದು ಹೇಳಿದ್ದಾರೆ. ಸೆಟ್‌ಗೆ ಕಾಲಿಟ್ಟ ಕ್ಷಣದಲ್ಲಿ ತಮಗೆ ದೊರೆತ ಆತ್ಮೀಯ ಸ್ವಾಗತಕ್ಕಾಗಿ ಕೃತಜ್ಞತೆಯನ್ನ ವ್ಯಕ್ತಪಡಿಸಿದ್ದರು. ಅನಿವಾರ್ಯವಾಗಿ ಇದು ಸಂಭವಿಸಿದೆ ಎಂದಿದ್ದಾರೆ ನಟಿ. ನಾನು ನನ್ನ ಹೊಸ ಚಿತ್ರದ ಸೆಟ್‌ಗೆ ಮರಳಿ ಬಂದಿದ್ದೇನೆ. ಈ ಚಿತ್ರದಲ್ಲಿ ನಾನು ಮೊದಲು ಕೆಲಸ ಮಾಡಿದ ನಟ ಇಂದ್ರಜಿತ್ ಸುಕುಮಾರನ್ ಕೂಡ ನಟಿಸಿದ್ದಾರೆ. ಹಲವು ವರ್ಷಗಳ ನಂತರ ನಾನು ಸೆಟ್‌ಗೆ ಕಾಲಿಟ್ಟಾಗ ಎಲ್ಲರೂ ನಂಬಲಾಗದಷ್ಟು ಆತ್ಮೀಯತೆ ಮತ್ತು ಪ್ರೀತಿಯಿಂದ ಸ್ವಾಗತಿಸಿದರು. ಆದ್ದರಿಂದ ನಿಜವಾಗಿಯೂ ಮನೆಗೆ ಬಂದಂತೆ ಭಾಸವಾಯಿತು ಎಂದು ಮೇಘನಾ ಹೇಳಿದ್ದಾರೆ. ಮೇಘನಾ ಅವರು ಸಿನಿಮಾಗೆ ಮತ್ತೆ ಬಂದರೂ ಕೂಡ ಅವರ ಕುಟುಂಬ, ವಿಶೇಷವಾಗಿ ಅವರ ಮಗ ಯಾವಾಗಲೂ ಅವರ ಪ್ರಮುಖ ಆದ್ಯತೆಯಾಗಿರ್ತಾರೆ ಎಂದು ಹೇಳಿದರು. ನಟಿ ತಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದ ನಡುವೆ ಬ್ಯಾಲೆನ್ಸ್ ಮಾಡಲು ಕಲಿಯುತ್ತಿರುವುದಾಗಿ ಹೇಳಿದ್ದಾರೆ. ತಮ್ಮ 23 ವರ್ಷಗಳ ವೃತ್ತಿ ಜೀವನದ ಬಗ್ಗೆಯೂ ಮಾತನಾಡಿದ ಅವರು, ಚಿಕ್ಕ ವಯಸ್ಸಿನಲ್ಲಿಯೇ ತಾಯಿ ಪಾತ್ರ ಸೇರಿದಂತೆ ತಮ್ಮ ವಯಸ್ಸಿಗೆ ಮೀರಿದ ಪಾತ್ರವನ್ನ ಹೇಗೆ ಮಾಡಿದರು ಎಂಬುದನ್ನ ನೆನಪಿಸಿಕೊಂಡಿದ್ದಾರೆ. ಈಗ ಕೆಲಸ ಹಾಗೂ ತಾಯ್ತನವನ್ನ ಬ್ಯಾಲೆನ್ಸ್ ಮಾಡುವುದು ಸವಾಲಾಗಿದೆ ಎಂದಿದ್ದಾರೆ. ಮಗಳ ಮರು ವಿವಾಹದ ಬಗ್ಗೆ ಪ್ರಮೀಳಾ ಜೋಶಾಯಿ ಅವರು ಹಿಂದೊಮ್ಮೆ ಮಾತನಾಡಿದ್ದರು. ಖಾಸಗಿ ಸುದ್ದಿ ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು, ಮಗಳ ಮದುವೆಯಾಗಬೇಕೆನ್ನುವುದು ತಮ್ಮ ಆಸೆಯೂ ಆಗಿದೆ ಎನ್ನುವುದನ್ನ ವ್ಯಕ್ತಪಡಿಸಿದ್ದರು. ನೀನು ಹೋಗು, ನಿನ್ನ ಫ್ರೆಂಡ್ಸ್ ಬಂದಿದ್ದಾರೆ, ಅವರ ಜೊತೆ ಹೋಗಿ ಸಮಯ ಕಳೆದು ಬಾ. ನಾನು ಮಗುವನ್ನ ನೋಡಿಕೊಳ್ಳುತ್ತೇನೆ, ಅದರ ಬಗ್ಗೆ ಯೋಚನೆ ಮಾಡಬೇಡ ಎನ್ನುತ್ತೇನೆ. ಅವಳು ಯಾವ ರೀತಿ ಸಂತೋಷವಾಗಿರ್ತಾಳೋ, ಹೇಗೆ ಸಂತೋಷವಾಗಿರೋಕೆ ಸಾಧ್ಯವೋ ಹಾಗೆ ಇದ್ದಾಗ ಕಲಿಸುತ್ತೇನೆ ಎಂದಿದ್ದಾರೆ ಮೇಘನಾ ರಾಜ್ ಅಮ್ಮ. ಅಕ್ಕನ ಮನೆಗೆ ಹೋಗ್ತಾಳೆ, ಫುಲ್ ಡೇ ಇರ್ತಾಳೆ, ಪಾಪು ಜೊತೆ ಇರ್ತಾಳೆ, ಮಾವನ ಮನೆಗೆ ಹೋಗ್ತಾಳೆ, ಮಾತನಾಡ್ತಾಳೆ. ಅದೆಲ್ಲವೂ ಅವಳಿಗೆ ತೃಪ್ತಿ ಕೊಡುತ್ತೆ. ಅವಳಿಗೆ ತೃಪ್ತಿ ಕೊಡೋದೇನೋ ಅದನ್ನೆಲ್ಲ ಮಾಡಲು ಪ್ರೋತ್ಸಾಹಿಸುತ್ತೇನೆ ಎಂದಿದ್ದಾರೆ ಪ್ರಮೀಳಾ. ಸ್ನೇಹಿತರೆ, ಮೇಘನಾ ರಾಜ್ ಅವರ ಈ ಮುಂದಿನ ನಡೆ ಯಶಸ್ವಿದಾಯಕವಾಗಿರಲಿ ಅಂತ ಪ್ರಾರ್ಥಿಸೋಣ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.